ಅಶೋಕ್. ಚೆನ್ನಾಗಿದ್ದೀರಾ? ಓ ಎಸ್, ಚೆನ್ನಾಗಿದ್ದೇನೆ. ಏನ್ರಿ, ನೀವು ಡಾಕ್ಟರ್ ಆಗಿ 1 ವರ್ಷ ಆದರೂ ಒಂದು ಕಾಗದ ಕೂಡ ಬರಲಿಲ್ಲ. ಅಂದ ಹಾಗೆ ಆದಷ್ಟು ಬೇಗ ನನ್ನನ್ನು ಈ ರೀತಿ ಮರೆತು ಬಿಟ್ಟಿದ್ದೀರಾ? ನೋಡಿ, ಈ ಮೀನಾಕ್ಷಿ ನಿಮ್ಮ ಹೃದಯದಲ್ಲಿ ಕಾಣಿಸ್ತೇನೆ ಇಲ್ವಾ? ನಿಮ್ಮ ಉಪಕಾರ ಈ ಜನ್ಮದಲ್ಲಿ ಮರೆಯಲ್ಲ. ನನ್ನ ಇಂಟರ್ವ್ಯೂ ಸಮಯದಲ್ಲಿ ನೀವು ನಿಮ್ಮ ತಂದೆಯವರ ಕಡೆಯಿಂದ 50,000 ರೂಪಾಯಿ ಹಣ ಇಸಿದು ಕೊಡ್ತಿದ್ದರೆ ನಾನು ಡಾಕ್ಟರ್ನಾಗಿರ್ತೀನಿ. ನಾನು ಡಾಕ್ಟರ್ನಾಗಿರುವುದೇ ನಿಮ್ಮ ಕೃಪೆಯಿಂದ, ನಿಮ್ಮ ತ್ಯಾಗದ ಹಿಂದೆ ನಿಮ್ಮನ್ನು ಎಷ್ಟು ಕೊಂಡಾಡಿದರೂ ಅದು ಕಮ್ಮಿನೇ. ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ನೀವು ನನ್ನ ಪಾಲಿನ ದೇವರಂತ ಹೇಳಿದರೂ ತಪ್ಪಾಲಾರದು ಮೀನಾಕ್ಷಿ. ಅಯ್ಯೋ, ಏನ್ರಿ ನೀವು ನನ್ನನ್ನು ಇಷ್ಟೊಂದು ಹೋಗುತ್ತಾ ಇದ್ದೀರಾ? ನಾನೇನಂತೂ ತುಂಬಾ ಉಪಕಾರ ಮಾಡಿದ್ದೇನೆ. ಮನುಷ್ಯರಂದ ಮೇಲೆ ಎಲ್ಲರಿಗೂ ಉಪಕಾರ ಮಾಡೋದು ಮಹಾನ ಭಾವನೆ ನಮ್ಮಲ್ಲಿ ಇರಬೇಕು. ಅಂತ ಹಾಗೆ ಬಟ್ ಒಂದು ಮಾತು ಹೇಳಬೇಕಂದ್ರೆ ನಮ್ಮಿಬ್ಬರಲ್ಲಿ ಉಪಕಾರ ಮಾಡೋದು ವ್ಯತ್ಯಾಸನೇ ಜಾಸ್ತಿ ನನಗೆ. ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇನೆ ಮೀನಾಕ್ಷಿ, ನಿಮ್ಮ ಹೃದಯ ವಿಶಾಲವಾದದ್ದು ಅಂತ. ಅಂತೆ ನನಗೆ 50,000 ರೂಪಾಯಿ ಕೊಟ್ಟು ಉಪಕಾರ ಮಾಡ್ತೀರಿ. ಇಷ್ಟೊಂದು ಉಪಕಾರ ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ? ನಿಮ್ಮ ಹಣ ಮರಳಿ ಕೊಡ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ನಮ್ಮ ತಂದೆಯವರು ಹೊಲ, ಮನೆ, ಗದ್ದೆ, ತೋಟ ಅಂತೇಳಿ ಸಂಪಾದನೆ ಮಾಡುವುದಕ್ಕಾಗಿ ಬದ್ದಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಅವಕಾಶ ಕೊಡ್ರಿ, ನಿಮ್ಮ ಹಣವನ್ನು ನಾನು ಮರಳಿ ಕೊಡ್ತೇನೆ ಮೀನಾಕ್ಷಿ. ಅಶೋಕ, ಹಣ ಬೇಕಂತ ಯಾರು ಕೇಳಿದ್ರು? ನೋಡಿ, ಒಂದು ಸಲ ನಾನು ಹಣವನ್ನು ಕೊಟ್ಟಿದ್ದು ಮರಳು ಪಡೆದಿದ್ದು, ಆದ್ರೆ ಒಳ್ಳೆ ಇಸ್ಕೋಬೇಕಂತ ನಾನು ಏನು ಕೇಳಿಲ್ಲ. ಹೋಗ್ಲಿ, ಈ ವಿಷಯವನ್ನು ನಿಮ್ಮ ಮನೆಯವರಿಗೆ ತಿಳಿಸಿಲ್ವಾ? ನಮ್ಮ ತಂದೆಯವರಿಗೆ ಈ ವಿಷಯ ತಿಳಿಸಿದರೆ ಖಂಡಿತ ನಾನು ಈ ಜನ್ಮದಲ್ಲಿ ಡಾಕ್ಟರ್ನಾಗುತ್ತಿರಲಿಲ್ಲ ಮೀನಾಕ್ಷಿ. ತುಂಬಾ ಸುಸಂಸ್ಕೃತ ಸಂಪ್ರದಾಯಸ್ಥರು. ಸತ್ಯಕ್ಕಾಗಿ ಹುಟ್ಟಿದವರು ಸತ್ಯಕ್ಕಾಗಿ ಬದುಕಬೇಕು, ಸತ್ಯಕ್ಕಾಗಿ ಸಾಯಬೇಕು ಅಂತ ದೃಢ ನಿರ್ಧಾರವನ್ನು ಹೊಂದುತ್ತಾರೆ. ತುಂಬಾ ಮೂಢನಂಬಿಕೆ ಮುಕ್ತ ನ್ಯಾಯ, ನೀತಿ, ಸತ್ಯವೇ ಅವರು ಉಸಿರು ತಿಳಿದುಕೊಂಡಿದ್ದಾರೆ. ಅಯ್ಯೋ ಪಾಪ, ನಿಮ್ಮನೆ ಹೆತ್ತ ತಾಯಿಯಿಂದ ತಲೆಯರು ಬಹಳಷ್ಟು ಹಿಂದೆ ಉಳಿದಿದ್ದಾರೆ. ಆದ್ರೆ ಮುಂದುವರೆದಿರುವ ಜನರ ಬಗ್ಗೆ ಇನ್ನೂ ಅರಿತುಕೊಂಡಿಲ್ಲ ಅಂತ ತಿಳಿದುಕೊಂಡಿದ್ದಾರೆ. ಅಂದಾಗೆ ಮೂಢ ನಂಬಿಕೆಯಿಂದ ಈ ಮುಕ್ತರ ಜನತೆಯಿಂದ ನಡೆದುಕೊಂಡಿದ್ದಾರೆ. ಈ ಮನೆಯಲ್ಲಿ ಆಸರೆ ಅಂದ್ರೆ ಬದುಕಿಕೊಂಡಿದ್ದಾರಲ್ಲ, ಸುಲಭವಾಗಿ ದಾರಿಯನ್ನು ಸಿಗಬಹುದು. ಅದು ಹೋಗ್ಲಿ, ಈ ವಿಷಯವನ್ನು ನಿಮ್ಮ ಮದುವೆ ವಿಷಯ ನಿಮ್ಮ ತಂದೆ ತಾಯಿಯವರಿಗೆ ವಿಚಾರಿಸಲಿಲ್ವಾ? ನನ್ನ ಮದುವೆ ಆದಷ್ಟು ಬೇಗ ಮುಗಿಸ್ಬೇಕಂತ ಅವಸರ ಪಡ್ತಾ ಇದ್ದಾರೆ. ನಾನು 10 ಕಡೆ ಹೆಣ್ಣು ನೋಡಿದ್ದು ಆಯ್ತು, ಯಾವ ಹೆಣ್ಣು ಒಪ್ಪಿಗೆ ಬರಲಿಲ್ಲ. ಈಗ ಒಪ್ಪಿಗೆ ಇರುವ ಹೆಣ್ಣನ್ನು ತೋರಿಸಿದ್ರೆ ಸಾಕು, ನಾಳಿನ ಮಂಗಲ ಕಾರ್ಯಕ್ಕೆ ಮುಂದುವರಿಯುತ್ತಾರೆ. ಅದಿರಲಿ, ಇಂದಲ್ಲ ನಾಳೆ ಮದುವೆ ಹಾಕೋದು ಮೀನಾಕ್ಷಿ, ಅದರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ನಿಮ್ಮ ಹಣ ಹೇಗೆ ಮರಳಿ ಕೊಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ. ನೋಡಿ ಅಶೋಕ್, ಇನ್ನು ಮುಂದೆ ನನಗೆ ಮರಳಿ ಹಣ ಕೊಡಬೇಕಂದ್ರೆ ನನ್ನ ಬಗ್ಗೆ ಮಾತನಾಡಿದ್ರೆ ನನಗೆ ತುಂಬಾ ಕೋಪ ಬರುತ್ತದೆ. ಇಲ್ಲವಾದ್ರೆ ನಿಮ್ಮ ಜೊತೆ ಮಾತನಾಡುವುದನ್ನೇ ನಾನು ನಿಲ್ಲಿಸಿಬಿಡುತ್ತೇನೆ. ನನಗೆ ಹಣ ಮುಖ್ಯವೆಂದು ನಾನು ಯಾವಾಗಲೂ ತಿಳಿದುಕೊಂಡಿಲ್ಲ ಅಶೋಕ. ಆದರೆ ಈ ನಿನ್ನ ಮುಕ್ತತೆ, ಈ ನಿನ್ನ ಅಭಿಮಾನಕ್ಕೆ ನಾನು ಸಹಾಯ ಮಾಡಬೇಕೆಂದು ಬರ್ತೀನಿ. ಆದ್ರೆ ಯಾವುದನ್ನ ತಿಳಿಯದೆ ನೀವು ಮರಳಿ ಹಣ ಕೊಡ್ತೀನಿ ಅಂದರೆ ನನಗೆ ಬೇಕಾಗಿಲ್ಲ. ಈ ನಿಮ್ಮ ಸಹಾಯಕ್ಕೆ ಒಂದೇ ಒಂದು ಯಾವುದಾದರೂ ರೂಪದಲ್ಲಿ ಅದನ್ನು ತೀರಿಸಿದ್ರೆ ಅಷ್ಟೇ ಸಾಕು ನನಗೆ. ಹೇಳಿ ಮೀನಾಕ್ಷಿ, ನನ್ನಿಂದ ನಿಮಗೆ ಯಾವ ಸಹಾಯ ಬೇಕು? ನಿಮಗಾಗಿ ನನ್ನ ಪ್ರಾಣವನ್ನು ಕೊಡಲು ಸಿದ್ಧನಿದ್ದೇನೆ. ನಾನು ಮಾಡಿದ ಸಹಾಯದಿಂದ ನಿಮ್ಮ ತಂದೆಯವರ ತೃಪ್ತಿ ಹೊಂದಬಹುದು ಮೀನಾಕ್ಷಿ. ನಮ್ಮ ತಂದೆಯವರು ತೃಪ್ತಿ ಹೊಂದಲು ನಮ್ಮ ಕಣ್ಣೆದುರಿಗೆ ಅವರು ಬರಲಾರದು ಅಶೋಕ್, ಬರಲಾರದು. ಅಂದ್ರೆ ನೀವು ಹೇಳುವ ಮಾತು? ನಮ್ಮ ತಂದೆಯವರು 6 ವರ್ಷದಿಂದ ತೀರಿ ಹೋದರು. ಅದೇ ಗಳಿಗೆಯಲ್ಲಿ ನಿಮಗೆ ಕೊನೆಯ ವಿಷಯವನ್ನು ತಿಳಿಸಬೇಕೆಂದು ನಾನು ತುಂಬಾ ಸಾಕಷ್ಟು ಆಸೆ ಪಟ್ಟಿದ್ದೆ. ಆದರೆ ಏನು ಮಾಡುವುದು, ನಮ್ಮ ಚಿಕ್ಕಮ್ಮ ಬಂದು ಮೈಸೂರಿಗೆ ಕರೆದುಕೊಂಡು ಹೋದರು. ಆದರೆ ಕಾಣುವಂತೆ ನಿಮಗೆ ಎಲ್ಲ ಅವಕಾಶವನ್ನು ಯಾವ ಕಾಣದಂತೆ ಹಾಗೆ ಹೋಯಿತು. ಅದೇ ಇಲ್ಲಿ ಬಂದ ನೋಡಿದರೆ ನೀವು ನಮ್ಮೂರಿಗೆ ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಅಂತ ಹಾಗೆ ಈ ಜನರ ಬಾಯಿಂದ ಎಲ್ಲ ವಿಷಯವನ್ನು ನಾನು ತಿಳಿದುಕೊಂಡಿದ್ದೇನೆ. ಅಂದಾಗಿ ನೀವು ಈ ತರ ಹೇಳಬೇಕಾದ್ರೆ ನೀವು ಸುಖವಾಗಿದ್ದೀರಲ್ಲ, ಅಷ್ಟೇ ಸಾಕು ನನಗೆ. ನಾನು ಇಂತಹ ಸಂದರ್ಭದಲ್ಲಿ ನಿಮಗೆ ಸಹಾಯ ಮಾಡದೆ ಹೋದರೆ ನಾನು ಮನುಷ್ಯತ್ವನೇ ಮರೆತಂತಾಗುತ್ತೆ. ಹೇಳಿ ಮೀನಾಕ್ಷಿ, ನನ್ನಿಂದ ನಿಮಗೆ ಯಾವ ಸಹಾಯವಾಗಬೇಕು? ನೋಡ ಶಿವಕ, ಕುರುಡ ಬಯಸುವುದು ಕುರುಡಿಯವರು ಕಣ್ಣುಗಳನ್ನು, ಆದರೆ ವೈದ್ಯರ ಬಯಸುವುದು ರೋಗಿಯನ್ನು.
ಈ ಅನಾಥ ಹೆಣ್ಣನ್ನು ಬಯಸುವುದು ತನ್ನ ಕೈ ಹಿಡಿದ ನಾವಿಕರನ್ನು ಅಷ್ಟೇ. ಅಂದ್ರೆ ನೀವು ನನ್ನನ್ನು ಮದುವೆ ಆಗುತ್ತೀನಿ, ಅದಕ್ಕೆ ನಿಮಗೆ ಒಪ್ಪಿಗೆ ಬೇಕು ಇಲ್ಲ ತಾನೆ? ನನ್ನ ಒಪ್ಪಿಗೆ ಯಾವತ್ತೂ ಇದೆ ಮೀನಾಕ್ಷಿ. ಆದರೆ ಯಾಕೆ? ಇದರಲ್ಲಿ ತಪ್ಪು ತಿಳ್ಕೊಂಡಿದ್ದೇನೆ. ಯಾಕೆ? ನನ್ನಂತ ಬಡವನ ಮನೆಗೆ ಬರುವುದಕ್ಕೆ ನಿಮ್ಮ ಬಗ್ಗೆ ನನಗೆ ಓಹೋ, ಅನುಮಾನವಿತ್ತ? ನೋಡಿ, ಈ ಜಗತ್ತಿನಲ್ಲಿ ಶ್ರೀಮಂತರು ಬಡವರನ್ನು ಗಂಡಸಿಗೆ ಬೆಳೆಸ್ತಾ ಇಲ್ಲ. ಅಂದಾಗೆ ಎಲ್ಲ ಹೊಂದಾಣಿಕೆಯಿಂದ ಎಲ್ಲ ಇತಿಹಾಸದೇ ಸ್ಥಾನವಂತೆ ನಡೆದುಕೊಂಡು ಹೋದರೆ ಯಾವುದು ನಡೆಯುವುದಿಲ್ಲ. ಹೊಂದಾಣಿಕೆಯಿಂದ ನಡೆದುಕೊಂಡು ಹೋದರೆ ನಮ್ಮ ಬಾಳು ಶ್ರೇಷ್ಠವಾಗಿ ನಡೀತಿದೆ ಅಶೋಕ. ಮೆಚ್ಚಿದೆ ಮೀನಾಕ್ಷಿ ನಿನ್ನ ಮಾತು. ಇವತ್ತೇ ಈ ವಿಷಯ ನಮ್ಮ ಮನೆಯಲ್ಲಿ ತಿಳಿಸ್ತೇನೆ. ನಮ್ಮಿಬ್ಬರ ಮದುವೆ ಮಾತ್ರ ತಡವಾಗಲಾರದು ಮೀನಾಕ್ಷಿ. ಹಾ, ಅಂದ ಹಾಗೆ ಈ ನಿಮ್ಮ ತಂದೆ ತಾಯಿ ಒಪ್ಪಿಗೆ ಸಿಗಬೇಕಲ್ಲ. ಅವರ ಮನವೊಲಿಸುವ ಮಾತು ನನಗಿರಲಿ ಮೀನಾಕ್ಷಿ. ನಮ್ಮಿಬ್ಬರ ಮದುವೆ ಆದಂತೆ ಸರಿ, ಆದರೆ ಮತ್ತೇನು? ನಿಮ್ಮ ಹಣ ಮರಳಿ ಕೊಡಬೇಕಲ್ಲ ಅಂತ ವಿಚಾರ ಮಾಡ್ತಾ ಇದ್ದೀನಿ. ಸಾವಿರ ಮುತ್ತಿಗಾಗಿ ಸಾಗರದಲ್ಲಿ ನಿಮ್ಮನ್ನೆದಿರುವಾಗ ಆ ಸಾವಿರ ಮುತ್ತನ್ನು ಮರಳಿ ಪಡೆಯಬೇಕೆನ್ನೋ ಆಸೆ ಪಡ್ತಾ ಇದ್ದೀನಿ ನಾನು. ನೋಡು ಅಶೋಕ್, ನೀವು ನನ್ನ ಮೇಲೆ ಋಣವನ್ನು ಇರಬಾರದು ಎಂದು ನೀವು ತಿಳಿದುಕೊಂಡ್ರೆ ನಾನು ಕೊಟ್ಟಿರುವ 50,000 ರೂಪಾಯಿ ಹಣವನ್ನು ಮದುವೆ ಅಡ್ವಾನ್ಸ್ ಅಂತ ತಿಳಿದುಕೊಂಡು ಬಿಡಿ. ಒಂದು ಮಾತಿನಲ್ಲಿ ಬಲು ಬುದ್ಧಿವಂತರೂ ಇದ್ದೀರಿ. ನಾನು ಬುದ್ಧಿವಂತಳಾದರೆ ನಾನು ನಿಮ್ಮನ್ನು 10 ನಿಮಿಷದಲ್ಲಿ ನಾನು ಬುಟ್ಟಿ ಒಳಗೆ ಹಾಕಿಕೊಂಡಿದ್ದೇನೆ. ಇಲ್ಲದಿದ್ದರೆ ನೀವು ಯಾರ ಪಾಲಾಗ್ತಿದ್ರೋ ಆ ದೇವರಿಗೆ ಗೊತ್ತು. ಬಲು ತುಂಟಿ ಇದೆಯಾ ನೀನು? ಅಧ್ಯಕ್ಷನ ದುಡ್ಡೇನೋ ಅಡ್ವಾನ್ಸ್ ಬಂತು, ಆದ್ರೆ ಅಡ್ವಾನ್ಸ್ ಬೇಕು. ಇದರಲ್ಲಿ ನೀವೇ ಗೆದ್ದಿದ್ದ ತಾನೇ? ಯಾಕೆ? ಅದು ನನಗೆ ಗೊತ್ತು.